ಶಿಡ್ಲಘಟ್ಟ ತಾಲೂಕಿನ ಚೀಮಂಗಲ ಗ್ರಾಮದಲ್ಲಿ ಕುವೆಂಪು ಶತಮಾನೋತ್ಸವ ಸರ್ಕಾರಿ ಮಾದರಿ ಉನ್ನತೀಕರಿಸಿದ ಶಾಲೆಯ ಶಾಲಾ ವಾರ್ಷಿಕೋತ್ಸವ ಗುರುವಂದನಾ ಹಾಗೂ ಹಳೆ ವಿದ್ಯಾರ್ಥಿಗಳ ಸಮ್ಮೇಳನ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ವಿದ್ಯಾರ್ಥಿಗಳು ಪರಿಶ್ರಮದಿಂದ ಜೀವನ ನಡೆಸಬೇಕು, ಆಮಿಷಗಳಿಗೆ ಮರುಳಾಗಬಾರದು. ದೇಶದ ಭವಿಷ್ಯದಿಂದ ಯಾರು ಉತ್ತಮರು ಎಂಬುದನ್ನು ಪೋಷಕರಿಗೆ ಮನವರಿಕೆ ಮಾಡಿಕೊಡಬೇಕು ಎಂದರು. ನಾನು ವಿದ್ಯಾಭ್ಯಾಸ ಮಾಡಬೇಕಾದ್ರೆ ಹೈಸ್ಕೂಲ್ ಮಿಡ್ಲ್ ಸ್ಕೂಲ್ಗೆ ಹೋಗ್ಬೇಕಾದ್ರೇನೆ ಇಲ್ಲಿಂದ ಶಿಡ್ಲಘಟ್ಟಕ್ಕೆ ಆಮೇಲೆ ಇನಿಷಿಯಲ್ ಸ್ಟೇಜ್ನೊಳಗೆ ಏನೋ ಆಗ ನಮ್ಮ ಕಮ್ಯುನಿಟಿಯಿಂದ ಸ್ವಾಮಿಗಳು ಸ್ವಲ್ಪ ಮಠಗಳು ಅವೆಲ್ಲ ಕಟ್ಕೊಂಡಿದ್ರು. ಆಗ ನಮಗೆ ಎಂಟ್ರೆನ್ಸ್ ಕೊಟ್ಟಿದ್ದಾದ್ಮೇಲೆ ನಾವೊಂದು ಸ್ವಲ್ಪ ದಿವಸ ವಿದ್ಯಾಭ್ಯಾಸ ಮಾಡೋಕ್ಕಾಯಿತು. 1 ವರ್ಷ ಶಿಡ್ಲಘಟ್ಟಕ್ಕೆ ಹೋಗ್ಬೇಕಾದ್ರೆ ಇಲ್ಲಿಂದ ಯಾರು ದಿವಸಕ್ಕೆ 3 ಜನ 4 ಜನ ಹೋಗ್ತಾ ಇದ್ದಾರೆ ಅಷ್ಟೇ. ಇನ್ನು ಉಳಿದ ಯಾರು ಜನವರಿ ಓಡಾಡ್ತವೇ ಇರ್ತಾ ಇರಲಿಲ್ಲ. ನಾವು ಓಡಾಡುವಾಗ ಹಾವುಗಳು, ನರಿಗಳು, ತೋಳುಗಳು ಎಲ್ಲ ಅಡ್ಡ ಬಂದಿವೆ ನಮಗೆ. 8-10 ವರ್ಷದ ಹುಡುಗ ನರಿಗಳು, ತೋಳುಗಳು ಆಗಿನ ಕಾಲದಾಗ ನೋಡ್ಬೇಕಾದ್ರೆ ನಮ್ಮ ಕೆಲಸ ಏನಾಗ್ತಾ ಇತ್ತು ಅಂತಂದ್ರೆ ನೀವೇ ಆಲೋಚನೆ ಮಾಡಬೇಕು. ಶಿಡ್ಲಘಟ್ಟ ತಾಲೂಕಿನ ಚೀಮಂಗಲ ಗ್ರಾಮದ ಕುವೆಂಪು ಶತಮಾನೋತ್ಸವ ಶಾಲೆಯಲ್ಲಿ ಭಾವನಾತ್ಮಕ ದೃಶ್ಯಗಳು ಕಂಡುಬಂದವು. ಹಳೆಯ ವಿದ್ಯಾರ್ಥಿಗಳು ತಮ್ಮ ನೆಚ್ಚಿನ ಗುರುಗಳ ಪಾದಗಳಿಗೆ ನಮಸ್ಕರಿಸಿ ಗುರುವಂದನೆ ಸಲ್ಲಿಸಿದರು. ಶಾಲೆಯ ಪುಟಾಣಿಗಳು ತಮ್ಮ ನೆಚ್ಚಿನ ಗುರುಗಳಿಗೆ ಗುರುವಂದನೆ ಸಲ್ಲಿಸುವ ಮೂಲಕ ಗಮನ ಸೆಳೆದರು. ಇದೇ ವೇಳೆ ಸಿಆರ್ಪಿಗಳಾಗಿ ಸೇವೆ ಸಲ್ಲಿಸಿದ ಶಿಕ್ಷಕರಿಗೂ ಸನ್ಮಾನಿಸಲಾಯಿತು. ಇನ್ನು ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ನರೇಂದ್ರ, ಬಿಆರ್ಸಿ ಸಮನ್ವಯಾಧಿಕಾರಿ ತ್ಯಾಗರಾಜ್, ನಾರಾಯಣ ಸ್ವಾಮಿ, ಸಿಎಂ ಮುನಿರಾಜು, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸರಸ್ವತಮ್ಮ, ಪಿಡಿಒ ತನ್ವೀರ್ ಅಹಮದ್ ಹಾಜರಿದ್ದರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ.